ನಮಸ್ಕಾರ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ. ಸೊ ಇವತ್ತು ಬಂದು ಸಂಡೇ ಆಗಿರುತ್ತೆ. ಸಂಡೇ ಅಂತ ಅಂದರೆ ಭೀಮ್ ಅಮಾವಾಸ್ಯೆ. ಇವತ್ತು ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಅಂತ ಅಂದರೆ ಇವಾಗ ಟೈಮ್ ಬಂದು 4:30 ಆಯಿತಾ, ಕಾಣಿಸ್ತಿದೆಯಾ ನಿಮಗೆ? 4:30 ಟೈಮ್ ಬಂದು ನಾನು ಎಷ್ಟು ಗಂಟೆಗೆ? 1 ಗಂಟೆಗೆ ಎದ್ದಿದ್ದೆ. 1 ಗಂಟೆಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಶುಚಿಗೊಳಿಸಿ ತಕ್ಕ ಮಟ್ಟಿಗೆ ಅಲಂಕಾರ ಕೂಡ ಮಾಡಿ ಪೂಜೆ ಎಲ್ಲ ಆಗಿದೆ. ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಭಿ ರೆಡಿಯಾಗಿದ್ದಾರೆ ಆ್ಯಂಡ್ ನನ್ನ ದೊಡ್ಡ ಮಗ ರೆಡಿ ಆಗ್ತವನೇ. ನನ್ನ ಚಿಕ್ಕ ಮಗ ಸ್ನಾನಕ್ಕೆ ಹೋಗೋನೆ. ಅವ್ನು ಸ್ನಾನದಿಂದ ಬರುವಷ್ಟರಲ್ಲಿ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ, ನನ್ನ ಪತಿ ದೇವರಿಗೆ ಭೀಮನ ಆಯುಸ್ಸು ಆರೋಗ್ಯ ಶಕ್ತಿ ಎಲ್ಲವೂ ಸಿಗಲಿ ಅಂತ ಹೇಳಿ ಪಾದ ಪೂಜೆನ ಮಾಡಿಬಿಟ್ಟು ಒಟ್ಟಿಗೆ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳಿ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಏನಿಲ್ಲ, ಪೂಜೆ ಮಾಡೋದಷ್ಟೇ. ಒಂದು 5 ನಿಮಿಷ ಪೂಜೆ ಮುಗಿಸ್ಬಿಟ್ಟು ಹೊರಡಬೇಕಷ್ಟೇ. ಸೊ ಹಂಗಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಪೂಜೆ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ. ಇವತ್ತಿನ ದಿನ ಪೂರ್ತಿ ಹೆಣ್ಮಕ್ಳುಗಳಿಗೆ, ಮದುವೆ ಆಗಿರೋರಿಗೆ ಅಂತಲ್ಲ, ಮದುವೆ ಆಗಿಲ್ಲದೇ ಇರೋ ಹೆಣ್ಮಕ್ಳುಗಳಿಗೂ ಕೂಡ ಭೀಮನಂತ ಗಂಡನ ಕೊಡಮ್ಮ ಅಂತ ಹೇಳಿ ಕೇಳ್ಕೊತಾರೆ. ಹಾಗಾಗಿ ಎಲ್ಲ ಹೆಣ್ಮಕ್ಳುಗಳಿಗೂ ಕೂಡ ಇವತ್ತು ಭೀಮೇಶ್ವರ ವ್ರತ ಅಂತಲೇ ಹೇಳ್ತಾರೆ. ಒಂದು ವಿಶೇಷ ದಿನ ಅಂತಲೇ ಹೇಳ್ಬೋದು. ಇವತ್ತಿನ ದಿನ ಪೂರ್ತಿ ಎಲ್ಲ ನಮ್ಮ ಮನೆಯಲ್ಲಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಇವತ್ತಿನ ಒಂದು ಭೀಮೇಶ್ವರ ವ್ರತ, ಭೀಮೇಶ್ವರ ಪೂಜೆ, ಭೀಮನ ಅಮಾವಾಸ್ಯೆ ಹೆಂಗನ್ನಿಸ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಆಯಿತಾ. ಸೊ ಎಲ್ಲೂ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ವಿಡಿಯೋ ಪೂರ್ತಿ ನೋಡ್ತಾ ಇರಿ. ಟೈಮ್ ಆಗೋಗುತ್ತೆ. 5 ಗಂಟೆ ಅಷ್ಟರಲ್ಲೆಲ್ಲ, 4:15 ಅಷ್ಟರಲ್ಲೆಲ್ಲ ಹೊರಡೋಣ ಅಂದ್ಕೊಂಡೆ. ಬಟ್ ಟೈಮ್ ಆಗೇ ಹೋಯಿತು. 1 ಗಂಟೆಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆನ ಮಾಡಿದ್ರು. ಏನೂ ಮಾಡೋಕ್ಕಾಗಲ್ಲ, ಟೈಮ್ ಆಗೇ ಹೋಯಿತು. ಇವಾಗ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೊರಡ್ತೀವಿ. ಅಲ್ಲೂ ಕೂಡ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ವಿಡಿಯೋ ಪೂರ್ತಿ ನೋಡ್ತಾ ಇರಿ ಆಯಿತಾ. ಸಿಗ್ತೀನಿ ಬೇಗ. ಹಾಗೆ ಇವಾಗ ನಾನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಪೂಜೆ ಮುಗಿಸ್ಬಿಟ್ಟು ಹೊರಗಡೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಂಗಾಗಿ ಮನೆಯಲ್ಲಿ ಮೊದಲು ಪೂಜೆ ಮುಗಿಸ್ಬಿಟ್ಟು ಆಮೇಲಿಂದ ಹೋಗೋಣ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಪಾದ ಪೂಜೆ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಹಾಗಾಗಿ ಫಸ್ಟು ಮನೆಯಲ್ಲೇ ಪೂಜೆ ಮಾಡ್ಕೊಬೇಡೋಣ ಅಂತ ಹೇಳಿ ಪೂಜೆ ಮಾಡ್ಕೊತಾ ಇದ್ದೀನಿ. ನಾನು ಬಂದು ಪೂಜೆ ಮಾಡೋ ರೀತಿ ಇದಾಗಿರುತ್ತೆ. ಈ ರೀತಿಯಲ್ಲಿ ಪೂಜೆ ಮಾಡೋದು. ಬೇರೆಯವರೆಲ್ಲ ಕೆಲವು ಜನ ಮಾಡ್ತಾರೆ, ಹಣ್ಣು ಕಾಯಿ ಎಲ್ಲ ಒಡೆದು ಮತ್ತು ಮುಖಕ್ಕೆಲ್ಲ ಕರ್ಪೂರ ಬೆಳಗೋದು ಮತ್ತು ಗಂಧದ ಕಡ್ಡಿ ಬೆಳಗೋದು ಇದೆಲ್ಲ ಮಾಡ್ತಾರೆ. ಅವರಲ್ಲಿ ಒಂದು ವಿನಂತಿ ಅಂತ ಅಂದ್ಕೋಬೋದು. ನಾನು ಕೂಡ ಮೊದಲನೇ ಬಾರಿ ಮದುವೆ ಆದ ವರ್ಷ ಹಂಗೇ ಮಾಡಿದ್ದೆ. ನನಗೆ ಒಂದು ಅಮ್ಮ ಹೇಳ್ಕೊಟ್ಟಿದ್ದು, ನಾವು ಗಂಡನ ಪಾದ ಪೂಜೆ ಮಾಡಬೇಕಾದ್ರೆ ಹಣ್ಣು ಕಾಯಿ ಹೊಡೆಯೋದಾಗಲಿ, ಇಲ್ಲ ಆ ಕಡೆ ಈ ಕಡೆ ದೀಪಗಳನ್ನ ಹಚ್ಚಿಡೋದಾಗಲಿ ಇದೆಲ್ಲ ಮಾಡಬಾರ್ದು. ಅದೆಲ್ಲ ಒಂದು ಹೇಳ್ಬಾರ್ದು. ಆ ಟೈಮಲ್ಲಿ ಮಾತ್ರ ಅದನ್ನು ಪೂಜೆ ಮಾಡೋದು. ಈಗ ಪಾದ ಪೂಜೆ ಮಾಡೋದು ಇಷ್ಟೇ. ಕಾಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ಗಂಧದ ಕಡ್ಡಿ ಕಾಲಿಗೆ ಮಾತ್ರ ಬೆಳಗಬೇಕು. ಗಂಧದ ಕಡ್ಡಿ ಬೆಳಗೋದಾಗಲಿ, ಕರ್ಪೂರ ಬೆಳಗೋದಾಗಲಿ ಇದನ್ನೆಲ್ಲ ಕಾಲಿಗೆ ಮಾತ್ರ ಮಾಡಬೇಕು. ಅದಾದಮೇಲೆ ನಾವು ಲಾಸ್ಟಲ್ಲಿ ಕೆಂಪು ನೀರು ಅಂತ ಏನು ಮಾಡ್ತೀವಿ ಅದನ್ನು ದೃಷ್ಟಿ ತೆಗಿಯೋದಕ್ಕೋಸ್ಕರ ಪೂರ್ತಿ ಮಾಡಬೇಕಷ್ಟೇ. ಅದನ್ನು ಬಿಟ್ಟು ಗಂಧದ ಕಡ್ಡಿ ಮತ್ತು ಕರ್ಪೂರ ಬೆಳಗೋದು ಮತ್ತು ಹಣ್ಣು ಕಾಯಿ ಹೊಡೆಯೋದು ಇದನ್ನೆಲ್ಲ ಮಾಡಬಾರ್ದು. ನನಗೆ ತಿಳಿದಿರುವಷ್ಟನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ನೋಡಿರೋ ಮಟ್ಟಕ್ಕೆ ಕೆಲವು ಜನ ಈ ರೀತಿಯೆಲ್ಲ ಮಾಡ್ತಾರೆ. ಬಟ್ ಅದನ್ನು ಪಾದ ಪೂಜೆಗೆ ಬಳಸೋದಲ್ಲ. ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಅದನ್ನೆಲ್ಲ ಯಾವ ಟೈಮಲ್ಲಿ ಮಾತ್ರ ಮಾಡ್ತಾರೆ ಅಂತ. ಸೊ ನಾನು ಪಾದ ಪೂಜೆ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡ್ ಕೈಲಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಸ್ಕೊಂಡು ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದನ ಕೂಡ ಪಡೆದೆ. ತುಂಬ ಖುಷಿ ಆಯಿತು. ಬೆಳಗ್ಗೆನೇ 3:30ಗೆಲ್ಲ ನಾನು ಪಾದ ಪೂಜೆನ ಮಾಡಿಬಿಟ್ಟೆ. 3:30ಗೆಲ್ಲ ನಾನು ಪಾದ ಪೂಜೆ ಮಾಡಿ ಮುಗ್ದೇ ಹೋಯಿತು. ನನ್ನ ಹಸ್ಬೆಂಡ್ಗಂತೂ ಸಖತ್ತು ಖುಷಿ, ನಗು. ಪ್ರತಿ ವರ್ಷ ಈ ರೀತಿ ಮಾಡಿದಾಗಲೂ ಕೂಡ ಅವರು
ಇದೇ ರೀತಿಯಲ್ಲಿ ಖುಷಿ ಪಡ್ತಾರೆ. ನನಗೂ ಒಂದಿಷ್ಟು ಖುಷಿ ಜೊತೆಗೆ ಸಮಾಧಾನ ಅಂತ ಅನಿಸುತ್ತೆ ಪಾದಪೂಜೆ ಎಲ್ಲ ಆದಮೇಲೆ. ಅದಾದಮೇಲೆ ಫೈನಲಿಗೆ ಸ್ವೀಟ್ ತಿನ್ನಿಸುವಂಥದ್ದು. ನಾನು ಬೆಳಗ್ಗೆ ಟೈಮ್ ಆಗಿಬಿಟ್ಟಿತ್ತಲ್ಲ, ಹಂಗಾಗಿ ಮನೇಲಿ ಏನು ಸ್ವೀಟ್ನ ಪ್ರಿಪೇರ್ ಮಾಡೋದಕ್ಕೆ ಹೋಗಲಿಲ್ಲ, ಬೇಕ್ರಿಯಿಂದನೇ ತಂದಿದ್ದಿತ್ತು. ಹಂಗಾಗಿ ಆ ಸ್ವೀಟನ್ನೇ ತಿನ್ನಿಸ್ದೆ. ಅವರು ಕೂಡ ನನಗೆ ತಿನ್ನಿಸಿದ್ರು. ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು ಅಷ್ಟೇ. ಪೂಜೆ ಎಲ್ಲ ಮುಗೀತು. ಫೈನಲಿ ದೇವಸ್ಥಾನಕ್ಕೆ ಹೊರಟ್ವಿ. ಇಲ್ಲೇನು ಕಾಣಿಸ್ತಾ ಇಲ್ಲ, ಕತ್ಲೆ ಆದರೂ ಪರವಾಗಿಲ್ಲ. ತಕ್ಕಮಟ್ಟಿಗೆ ಸ್ವಲ್ಪ ಬೀಳ್ತಾ ಇದ್ದ ಫ್ಯಾಕ್ಟ್ರಿಗಳಲ್ಲಿ ಹಾಕೋರಲ್ಲ ರೋಡಲ್ಲಿ, ಹಂಗಾಗಿ ಮನೆಯಲ್ಲಿ ಪೂಜೆ ಎಲ್ಲ ಪಾದಪೂಜೆ ದೇವ್ರ ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಗಪ್ಪ ಅಂತಂದರೆ ಇವಾಗ ನಾವು ಬಂದು ಆರತಿ ಉಟ್ಟು ಕೊಟ್ಟಿದ್ದೀವಿ, ಪೂಜೆ ಮಾಡಿಸ್ಕೊಬರೋಣ ಅಂತ. ನಾನು ರಾತ್ರಿ ಏನು ಮೈಂಡ್ ಸೆಟ್ ಇತ್ತು ಅಂತಂದರೆ 4 ಅಷ್ಟರಲ್ಲೆಲ್ಲ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು 4 ಇಲ್ಲಾಂದರೆ 4:30ಗೆಲ್ಲ ಹೊರಟು ಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಂಗಾಡಿ 5 ಗಂಟೆ ಹಾಗೆ ಹೋಯ್ತು. ನಾವು ಹೊರಡುವಷ್ಟರಲ್ಲಿ ಏನು ಮಾಡೋಕ್ಕಾಗಲ್ಲ. ಎಷ್ಟೇ ಬೇಗ ಎದ್ದು ಬೇಗ ಕೆಲಸ ಮುಗಿಸೋಣ ಅಂತಂದ್ರು ಅಷ್ಟೊತ್ತು ಹಾಗೆ ಹೋಯ್ತು. 1 ಗಂಟೆಗೆ ಎದ್ರು ಕೂಡ 5 ಗಂಟೆ ಹಾಗೆ ಹೋಯ್ತು ಹೋಗೋಕ್ಕೆ. ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಟೈಮ್ ಹಿಡೀತು. ಹಂಗಾಗಿ ಇನ್ನು ನನ್ನ ಮಗನೂ ಕೂಡ ಹಾಸ್ಟೆಲ್ಗೆ ಹೋಗ್ಬಿಡ್ತಾನಲ್ಲ ಇನ್ನೊಂದು ವೀಕು, ಹಂಗಾಗಿ ಹೋಗಿ ಪೂಜೆ ಮಾಡಿಸ್ಕೊಬರೋಣ. ತುಂಬ ದಿನ ಅಲ್ಲ, ತುಂಬ ತಿಂಗಳೇ ಆಗಿತ್ತು ಆರತಿ ಊಟಕ್ಕೆ ಹೋಗಿ. ಹಂಗಾಗಿ ಹೋಗಿ ಎಲ್ಲರೂ ಪೂಜೆ ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ರಶ್ ಇರುತ್ತೆ ಅಂತ ಅಂತೂ ಗೊತ್ತು. ರಾತ್ರಿಯಿಂದನೇ ಕ್ಯೂ ನಿಂತಿರ್ತಾರೆ ಅಂದರೆ. ಬಾಕಿ ಟೈಮಲ್ಲೆಲ್ಲ ಮಾಮೂಲಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಒಂದು 3 ಗಂಟೆಯಿಂದ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಈ ಭೀಮ್ ಅಮಾವಾಸ್ಯೆ ದಿನ ಮಾತ್ರ ಮಧ್ಯರಾತ್ರಿ 12-1 ಗಂಟೆಯಿಂದನೇ ಕ್ಯೂ ನಿಂತ್ಕೊಂಡಿರ್ತಾರಂತೆ. ಹೆಂಗಾಗುತ್ತೆ ಗೊತ್ತಿಲ್ಲ, ನೋಡೋಣ. ದರ್ಶನ ಆದರೆ ಜಾಸ್ತಿ ಅಷ್ಟು ಇಲ್ಲ, ನಿಂತ್ಕೊಂಡು ಹೋಗ್ಬೋದು. ಒಂದು 1/2 1 ಅವರಲ್ಲೆಲ್ಲ ದರ್ಶನ ಮಾಡ್ಬೋದು ಅಂತಂದರೆ ಮಾಡ್ಕೊಬರ್ಬೋದು. ಇಲ್ಲ ಅಂತಂದರೆ ಹೊರಗಡೆಯಿಂದನೇ ಪೂಜೆ ಮಾಡಿಕೊಂಡು ಕೈ ಮುಕ್ಕೊಂಡು ಬರೋದು. ಅದೇ ಅವಾಗ ಹೋಗ್ತಾ ಇರ್ತೀವಿ. ನನ್ನ ಮಗ ಇರಲಿಲ್ವಲ್ಲ ಅಂತ ಹೇಳಿ ಸುಮಾರು ದಿನದಿಂದ ಹೋಗೋಕ್ಕಾಗಿರಲಿಲ್ಲ ಅಷ್ಟೇ. ಆಗಲಿಲ್ಲ ಅಂತಂದರೆ ಹೊರಗಡೆ ಪೂಜೆ ಮುಗಿಸ್ಕೊಂಡು ಕೈ ಮುಕ್ಕೊಂಡು ಬಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಆಗಾದ್ರೆ ಇನ್ನೊಂದು ಸರಿ ಫ್ರೀ ಆದಾಗ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ರಾಯ್ತು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ವಿಧಾನ ಎಲ್ಲ ಹೂವಂತೈತೆ. ಕತ್ಲೆ 5 ಗಂಟೆ, ಇನ್ನು ಬೆಳಕಾಗಿಲ್ಲ. ಹಾಗೆ ದೇವಸ್ಥಾನಕ್ಕೆ ಬಂದ್ವಿ. ಬರ್ತಿದ್ದಂಗೆ ನೋಡ್ತಾ ಇರ್ಬೋದು, ಆಚೆಗೆಲ್ಲ ಲೈಟಿಂಗ್ಸ್ನ ಬಿಟ್ಟಿದ್ದಾರೆ. ಇನ್ನೂ ಬೆಳಕಾಗಿರಲಿಲ್ಲ ಅಲ್ವಾ, ಹಂಗಾಗಿ ಲೈಟಿಂಗ್ಸ್ ಏನೂ ಆಫ್ ಮಾಡಿರಲಿಲ್ಲ. ಕತ್ಲೆ ಇತ್ತು. ಒಳಗಡೆ ಬಂದ್ರಂತೂ ಕೇಳೋದೇ ಬೇಡ. ನೋಡ್ತಿದ್ದೀರಲ್ಲ ಎಷ್ಟೊಂದು ರಶ್ಶು. ಎಲ್ಲ ಅಂಗಡಿಗಳು ಓಪನ್ ಆಗೋಗಿದೆ ಇಷ್ಟು ಬೇಗ ಅಂತ ಅಂದರೆ ಆಲ್ರೆಡಿ ಆವಾಗಲೇ ಹೇಳಿದ್ನಲ್ಲ 12-1 ಗಂಟೆಯಿಂದನೇ ಕ್ಯೂ ಸ್ಟಾರ್ಟ್ ಆಗಿರುತ್ತೆ. ಆ ಮಹಾಮಂಗಳಾರತಿ ಎಲ್ಲ 12 ಗಂಟೆ ಅಷ್ಟರಲ್ಲೇ ಮುಗಿಸ್ಬಿಟ್ಟಿರ್ತಾರೆ. ಭೀಮ್ ಅಮಾವಾಸ್ಯೆ ಇರೋ ಕಾರಣ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಇದೇ ರೀತಿ ಮಧ್ಯರಾತ್ರಿಯಿಂದನೇ ಪೂಜೆನ ಶುರು ಮಾಡಿಬಿಡ್ತಾರೆ. ಕ್ಯೂ ಇರುತ್ತೆ. ತಾಯಿಗೆ ಅಲಂಕಾರ ಆಗಿರ್ಬೋದು, ದೇವಸ್ಥಾನದ ಅಲಂಕಾರ ಆಗಿರ್ಬೋದು, ತುಂಬ ಅಂದರೆ ತುಂಬಾ ಚೆನ್ನಾಗಿ ಆ್ಯಂಡ್ ಗ್ರ್ಯಾಂಡಾಗಿ ಮಾಡಿದರು. ನೀವು ಕೂಡ ನೋಡ್ತಾ ಇರ್ಬೋದು. ಮುಂದೆಗಡೆ ಬಂದು ತಾಯಿ ಕಣ್ಣು ಮತ್ತು ಮೂಗುತಿನ ಬಿಡಿಸಿದ್ದಾರೆ ಹೂವಿನ ಮೂಲಕ. ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಎದ್ದು ಕಾಣಿಸ್ತಾ ಇತ್ತು. ಹಾಗೆ ನೋಡಿ, ನಾನಿವಾಗ ಕ್ಯೂನ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಕ್ಯೂ ಇದೆ. ಈ ಕ್ಯೂವಲ್ಲಿ ನೋಡಿ ಬೆಳಕಾಗೆ ಹೋಯ್ತು. ನಾವು ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ತಡೆಯೆಲ್ಲ ಹೊಡೆಸ್ಕೊಂಡು ಬಂದ್ವಿ. ತಾಯಿ ಒಳಗಡೆ ದರ್ಶನ ಮಾಡೋಕ್ಕಾಗಲಿಲ್ಲ, ಹೊರಗಡೆಯಿಂದನೇ ಹಣ್ಣು ಕಾಯಿನ ಹೊಡ್ಕೊಂಡು ತಡೆಯೆಲ್ಲ ಹೊಡೆಸ್ಕೊಂಡು ಬಂದ್ವಿ. ಕ್ಯೂ ನೋಡಿ ಭಯನೇ ಆಗೋಯ್ತು. ಅಷ್ಟೊಂದು ರಶ್ ಇತ್ತು. ಎಷ್ಟು ಕ್ಯೂ ಇತ್ತು ಅಂತಂದರೆ ಒಂದು 3-4 ಕಿಲೋಮೀಟರ್ ಅಷ್ಟೇ ನಡಿಬೇಕಿತ್ತು ಅಂತ ಅನ್ಕೋತೀನಿ. ಸೊ ಕ್ಯೂಗೆ ನಿಲ್ಲೋಕ್ಕಾಗಲ್ಲ, ನಿಂತ್ಕೊಂಡ್ರೆ ಸಂಜೆ ಆದರೂ ಮನೆಗೆ ಹೋಗಲ್ಲ ಅಂತ ಹೇಳಿ ಇನ್ನೊಂದು ಸಾರಿ ಬರೋಣ ಅಂತ ಹೊರಗಡೆಯಿಂದನೇ ಪೂಜೆ ಮಾಡ್ಕೊಂಡು ಕೈ ಮುಕ್ಕೊಂಡು ಬಂದ್ವಿ. ರಶ್ಶು ಅಂದರೆ ಎಷ್ಟೊಂದು ರಶ್ ಐತೆ ಅಂತಂದರೆ 3-4 ಕಿಲೋಮೀಟ್ರಷ್ಟು ನಡೆದ್ರೂ ದರ್ಶನ ಆಗೋದು ಡೌಟು. ಹಂಗಾಗಿ ಹೊರಗಡೆನೇ ಕೈ ಮುಕ್ಕೊಂಡು ಪೂಜೆ ಮಾಡಿಕೊಂಡು ಹೊರಟ್ವಿ. ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದು ಸಾರಿ ಬಂದ್ಬಿಟ್ಟು ದರ್ಶನ ಮಾಡೋಣ ಅಂತ ತೋರಿಸ್ತೀನಿ. ನೋಡಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಆದಷ್ಟು ದೂರನೇ ಇದ್ದೆ, ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಕ್ಯೂ ಇತ್ತು ಅಂತಂದರೆ ಒಂದು 3-4 ಲೈನೇನೆ ಅಲ್ಲಿಂದ ನಿಂತಿತ್ತು. ಅಷ್ಟು ದೂರದಿಂದ ಬಂದು 3-4 ಲೈನು ದೇವಸ್ಥಾನಕ್ಕೆ ಹೋಗಿ ರೀಚ್ ಆಗಿ ದರ್ಶನ ಪಡೆಯೋಷ್ಟರಲ್ಲೇ ಸಾಕಾಗೋಯ್ತಾರೆ ಬಿಡಿ. ದೂರದಲ್ಲಿ ನೋಡೇನೆ ಭಯಂಕರ ಅನ್ನಿಸ್ಬಿಡ್ತು ನನಗೆ ಆ ಕ್ಯೂ, ಆ ರಶ್ಶನ್ನು. ಇಷ್ಟೊಂದು ರಶ್ಶಲ್ಲಿ ಹೋಗಿ ತಾಯಿ ದರ್ಶನ ಮಾಡಬೇಕಾ ಬೇಡ, ಸಮಾಧಾನವಾಗಿ ಒಂದಿನ ಹೋಗಿ ದರ್ಶನ ಮಾಡೋಣ ಅಂತ ನಾವು ಅಂದ್ಕೊಂಡ್ವಿ. ಹಾಗೆ ಇವಾಗ ಬಂದು ಹಸ್ಬೆಂಡು ಮತ್ತು ನನ್ನ ಮಗನ ಕೈಗೆ ದಾರನ ಕಟ್ಟಿಸ್ಕೊತೀನಿ ಅಂತ ಹೇಳಿದ್ರು. ಸರಿ ಆಯಿತು ಕಟ್ಟಿಸ್ಕೊಳ್ಳಿ ಅಂತ ಹೇಳಿದೆ. ನನ್ನ ದೊಡ್ಡ ಮಗ ಏನು ತಗೋತಾ ಇದ್ದಾನೆ ಅವನು ಯಾಕೆಂತಂದ್ರೆ ಅವ್ನು ಹಾಸ್ಟೆಲ್ಗೆ ಹೋಗ್ತಿದ್ದಂಗೆ ಅದನ್ನೆಲ್ಲ ಬಿಚ್ಚಾಕಿಸ್ಬಿಡ್ತಾರೆ. ಹಾಗಾಗಿ ನಾನು ಚಿಕ್ಕ ಮಗ ಕಟ್ಟಿಸ್ಕೊತೀನಿ ಅಂತ ಅಂದ. ಮತ್ತು ಹಸ್ಬೆಂಡ್ ಕೈಯಲ್ಲೂ ಕೂಡ ದಾರ ಕಟ್ಟಿಸಿತ್ತು, ಬಿಚ್ಚೋಗಿತ್ತು. ಹಂಗಾಗಿ ಅವರಿಬ್ರು ಕೂಡ ಕಟ್ಟಿಸ್ಕೊತೀನಿ ಅಂತ ಹೇಳಿದ್ರು. ಕಟ್ಟಿಸ್ಕೊಳ್ಳಿ ಅಂತ ನಿಂತ್ಕೊಂಡೆ.
ಇನ್ನು ಅಂಗಡಿಗಳಲ್ಲಿ ಕೇಳಬೇಕಾ ಒಬ್ಬರಾದ್ಮೇಲೆ ರಶ್ ಬರ್ತಾಯಿದ್ರು. ಈ ದಾರ ಕಟ್ಟಿಸ್ಕೊಳ್ಳೋಕ್ಕೆ ಮಿನಿಮಮ್ ಒಂದು 10 to 15 minutes ವೆಯ್ಟ್ ಮಾಡಿದ್ದು ನಾವು. ಅವರು ಅಂತ ಬರ್ತಾರೆ. ಫೈನಲಿ ಇವಾಗ ದಾರ ಎಲ್ಲ ಕಟ್ಟಿಸ್ಕೊಂಡು ಮುಂದೆ ಹೊರಡ್ತಾ ಇದ್ದೀವಿ. ಉಳಿಸ್ಬಾರ್ದು ಮನೆಗೆ ಹೋಗ್ಬಾರಪ್ಪ ಇಲ್ಲಿ ಅದ ಏನು ಬೇಡ ನಡಿ. ಅಪ್ಪನ ಮಗನ ಜಗಳ ಆಡ್ತವ್ರೆ. ಅವ್ರ ಅಪ್ಪಂದು ಇನ್ಶಿಲ್ ಇರೋದು ಏನ್ ಬೇಕಿತ್ತು, ಬ್ರಾಸ್ಲೆಟ್ ಬೇಕಿತ್ತ, ಬೆಳ್ಳಿ ಕಡ್ಗ ಐತೆ, 2 ಕಡ್ಗ ವೇಸ್ಟ್ ಮಾಡ್ದ, 1 ಕಡ್ಗ ಚಿಕ್ಕದಾಯ್ತು ಹಾಕ್ಬಿಟ್ಟೆ. ಈಗ ಇನ್ನೊಂದು ತಗೊಟ್ರು ಅಷ್ಟ ಅದನ್ನು ಮಡಿಕ ಕೂತವನೆ. ಅವ್ರ ಅಪ್ಪ ಬೇಕು ಅಂತ ಈಗ ಗುಸ್ನಾಗ ಬರ್ತದೆ ತಗೊಡ್ತೀನಿ ಅಂತ ಅಂದಮೇಲೆ ಅಲ್ಲಿ ಯಶು ಅಲ್ಲಿ ಹೆಂಗೆ ಗಿಂಜುತ್ತಾನೆ ನೋಡೋ ನನಗೆ ತಗೊಡ್ತೀವಿ ಅಂತ ಅಂದ್ರೆ ಟೈಮ್ ಬಂದು 6:30 ಆಗೈತೆ ಅಷ್ಟೇ. ಇವಾಗ ಎಲ್ಲ ಇಡ್ಲಿ ತಿನ್ಕೊತಾರೆ. 6:30 ಟೈಮು, ಕರೆಕ್ಟಾಗಿ 6:34. ಆಲ್ರೆಡಿ ನಾವು ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಹೊಟ್ಟೆ ಸಕ್ಕತ್ತಷ್ಟು ಬೈತೈತೆ, ಸುಸ್ತಾಯ್ತೈತೆ. 1 ಗಂಟೆಗೆ ಎದ್ದಿದ್ದಲ್ವ, ಮಕ್ಳುಗಳು ಬೇಗ ಇದ್ದಲ್ವ, ಬೇಗ ಎದ್ರೆ ಅಷ್ಟಾಗುತ್ತೆ. ಏನೂ ಬೇಡ ಹೋಗೋಣ ಅಂತ ಅಂದು ನನ್ನ ಮಗ ಅಂತೂ ಇದು ಟೈಮಿಂಗ್ಸಲ್ಲಿ ಹಾಸ್ಟೆಲ್ ತಿನ್ನುತ್ತಲ್ವ, ಸುಸ್ತಾಯ್ತೈತೆ ಅಮ್ಮ ಅಂತು. ಸರಿ ಆಯಿತು ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಒಂಚೂರು ಲೈಟಾಗಿ ಇಡ್ಲಿ ಏನಾದರೂ ತಿಂದ್ಬಿಟ್ಟು ಹೋದ್ರಾಯ್ತು ಅಲ್ವಾ ಲೈಟಾಗಿ ಇಡ್ಲಿ ತಿನ್ಕೊ ಹೋಗೋದು. 6:30ಗೆ ತಿಂತಾ ಇರೋದ್ರಿಂದ ಮತ್ತೆ 10:30 11 ಗಂಟೆ ಮನೇಲಿ ತಿಂಡಿ ಮಾಡ್ಕೊಂಡು ತಿನ್ನೋದು. ಏನಾದದು ತಿನ್ನಪ್ಪ ನೀನು. ಬಿಸಿ ಬಿಸಿ ಇಡ್ಲಿ. ಎಲ್ಲ ಕಡೆಗಳಲ್ಲೂ ಇವಾಗ ನಾಟಿ ಆಗಿದೆ. ಇನ್ನು ಹಾಗೆ ಹಾಕೋರೆ ಸ್ವಲ್ಪ ನಾಟಿ ಆಗಿದೆ. ಸಕ್ಕತ್ತ ಕಾಣಿಸ್ತೈತೆ. ಗಿರಿ ಬ್ಯಾಕ್ ಕ್ಯಾಮ್ರಾದಲ್ಲಿ ನೀರು ಹಂಗೆ ಫುಲ್ ಕಾಣಿಸ್ತಾಯ್ತಾ? ಇಲ್ಲ, ನೋಡೋದ ಮುಂದೆ ಹೋದ್ರೆ ಅಲ್ಲಿ ಚೆನ್ನಾಗಿ ಕಾಣಿಸ್ತೈತೆ. ಒಳಗೆ ಕರ್ಕೊಂಡು ಇದ್ದ ಅವ್ರ ಮಾಡ್ಕೊಳಕ್ಕೆ ಕಾಣಿಸ್ತಾ ಇಲ್ಲ ಅಂತ ಫೋನಿಂಗ್ ಕಾಣಿಸ್ತಾ ಇದೆ, ಅದಕ್ಕೆ ಕರ್ಕೊಂಡು ವಿಡಿಯೋ ಮಾಡಿದೀನಿ. ವಿಡಿಯೋ ಮಾಡ್ಕೊಳಕ್ಕೆ ಎಂತ ಬತ್ತಿದೆ ಅವರು ನೋಡಿ ಅಲ್ವಾ? ಹೌದು ಅಷ್ಟೇ. ಹೌದು ಇರೋ ನಿಲ್ಲಿಸ್ತದೆ ಇಲ್ಲಿ ಬಂದು. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೊತ್ತಾ? ನೋಡಿ ನಿಮ್ಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಾನು. ಸಕ್ಕತ್ತ ಕಾಣಿಸ್ತೈತೆ KRS ಡ್ಯಾಮ್. ಅಯ್ಯ ಕಾಣಿಸ್ತಿದ್ಯಾ ನೋಡಿ ಎಷ್ಟು ಚಂದ ಕಾಣಿಸ್ತೈತೆ, ಎಷ್ಟು ಚಂದ ನೀರೈತೈತೆ. ಆದರೂ ಆ ಹತ್ರದಲ್ಲಿ ಹೋಗಿ ಅಲ್ಲಿ ಫೀಲ್ ಮಾಡ್ತೀವಲ್ಲ, ಅದು ಅಂದರೆ ಸಖತ್ತಾಗಿರುತ್ತೆ. ಬಟ್ ಏನು ಮಾಡೋದು, ಸಾಧ್ಯ ಇಲ್ಲ, ಬಿಡಲ್ಲ ಇವಾಗ. ಹಾಗಾಗಿ ನಿಮಗೆ ಇಲ್ಲೇನೆ ತೋರಿಸ್ತಾ ಇದ್ದೀನಿ. ನೋಡಿ ಮೊದಲು ಬಿಡ್ತಾಯಿದ್ರು ಫ್ರೆಂಡ್ಸ್, ಅದು ಬಂಡೆ ಒಂದು ಎಷ್ಟು ತುಕ್ಕೈತೆ ಗೊತ್ತಾ? ಮೊದಲು ಬಿಡ್ತಾಯಿದ್ರು ಫ್ರೆಂಡ್ ಇವನ್ನ, ಇವಾಗ ಬಿಡಲ್ಲ ಫ್ರೆಂಡ್. ಈಗ ಎಲ್ಲ ಸರಿಯಾದ್ಮೇಲೆ ಬಿಡ್ತಾರೆ. ಮೊದಲು ಒಂದು ಕಲ್ಲೈತೆ, ಸಖತ್ತಾಗಿ ಕಾಣಿಸ್ತೈತೆ. ಎಷ್ಟು ಚಂದ ನೀರು ಐತೈತೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತೈತೆ. ನೋಡಿ ಫ್ರೆಂಡ್ಸ್, ಎಷ್ಟು ಸಾಧ್ಯ ಅಷ್ಟು ಹತ್ರ ಕರ್ಕೊಂಡು ಹೋಗ್ತಾವ್ರಿ ನಿಮ್ಗೆ ನೀರನ್ನ ತೋರ್ಸಕ್ಕೆ. KRS ಡ್ಯಾಮ್ ಅಲ್ಲಿ ನೀರು ಬಿಟ್ಟಿರೋದನ್ನ ತೋರ್ಸಕ್ಕೆ. ಹತ್ರದಲ್ಲಂತೂ ಕೇಳಿದೆ ಬಿಡ, ಸಾಕಾಗ ಕಾಣಿಸ್ತೈತೆ. ಇಳ್ಕಳಿ ಫೋಟೋ ತಗೊಳ್ಳಿ ಚಕ್ಕ. ಏನ್ ಅಲೆಗಳ ಬಡಿತಾ ಅಂತೀರಾ, ಹೆಂಗ್ ಕಾಣಿಸ್ತೈತೆ ಅಂತೀರಾ ನೋಡಿ.
ಝೀ ಅಂತೈತೆ ಅಲ್ಲಿ. ಕೇಳಿಸ್ತೈತಾ? ತಲುಪಿಡ್ತಾನೆ ನೀರು. ಹೆಂಗ್ ಬಡಿತಾವೆ ಗೊತ್ತಾ ಅಲೆಗಳ ರಭಸ ಅಂತೂ ಸಖತ್ತಾಗೈತೆ. ಕಿವಿಗೊಟ್ಟು ಹಂಗೆ 2 ನಿಮಿಷ ಅಲೆಗಳು ಬಡ್ತಾ ಕೇಳಿಸ್ಕೊಳ್ಳಿ ಆಯ್ತಾ. ಮಾತಾಡಲ್ಲ ನಾನು. ನಮ್ಮ ಯಜಮಾನ್ರಿಗೆ ಇವತ್ತು ಫುಲ್ ಖುಷಿ ಆಗ್ಬಿಟ್ಟೈತೆ. ನಾನು ಬೆಳಗ್ಗೆನೆ ಎದ್ದು 4 ಗಂಟೆಗೆ ಪಾದ ಪೂಜೆ ಮಾಡಿ ಪ್ರಯುಕ್ತ ಎಲ್ಲ ಕಡೆ ಕರ್ಕೊಂಡು ಫುಲ್ ರೌಂಡ್ ಹಾಕಿಸ್ತಾರೆ. KRS ಒಳಗಡೆ ಬಂದ್ಬಿಟ್ಟು ಹೊರಗಡೆ ಸರೌಂಡಿಂಗ್ ಅಲ್ಲಿ ಎಷ್ಟು ಸುತ್ತಾಕ್ಸದೆ ಅಷ್ಟೆಲ್ಲ ಸುತ್ತಿಸ್ಕೊಂಡು ಎಲ್ಲ ಕಡೆ ಫೋಟೋ ತಗೋ ವಿಡಿಯೋ ಮಾಡ್ಕೋಂತೆ ಅಲ್ವಾ? ಹೌದು ಹೌದು. ನೋಡಿ ಬಂದ್ವಿ ಎಂಟ್ರೆನ್ಸ್ಗೂ ಕೂಡ. ತೋರಿಸ್ತೀನಿ ಅವ್ರು ಹೇಳ್ಬಿಟ್ಟು ಕೆಳಗಡೆಗೆ ಚಿಕ್ಕಿ ಚಿಕ್ಕಿ ಅಂತ. ಹಿಂಗೆ ಫ್ರೆಂಡ್ ಅವತ್ತು ಮೊನ್ನೆ ನನ್ನ ಬರ್ತಡೇಲಿ ಹೇಳಿದ್ನಲ್ಲ, ನಿಜವಾಗ್ಲೂ ಪುಣ್ಯ ಮಾಡಿದ್ದು ಇಂಥ ಪದ್ಧತಿ ದೇವ್ರ ಏನಾದರೂ ಮಾಡ್ತಿದ್ದೀನಿ ಅಂತ ಅಂದರೆ ಹಿಂಗೆ ಎನ್ಕರೇಜ್ ಮಾಡಬೇಕು. ನಮಗೆ ಹೆಲ್ಪ್ ಆಗುವಂಥದ್ದು. ಇವಾಗ ನೋಡಿ ದೇವಸ್ಥಾನದಿಂದ ಮನೆ ಕರ್ಕೊಂಡು ಹಾಕಿದ್ರೆ ಇಷ್ಟೊಂದು ಮನೇಲಿ ಇರ್ತಿದ್ವಿ. ಬಟ್ ಅದನ್ನೆಲ್ಲ ಬಿಟ್ಟು ಫೋಟೋ ತಗೋತಾಳಂತೆ, ವಿಡಿಯೋ ಮಾಡ್ಕೋತಾಳಂತೆ. ಒಂದು ಸ್ವಲ್ಪ ಮಾಡ್ಕೊಳ್ಳಿ, ಅವಳು ಏನೋ ಮಾಡ್ತಾ ಇದ್ದಾಳೆ ಅಂತ ಅಂದಾಗ ನಾನು ಯಾಕಂದ್ರೆ ಡಿಸ್ಟರ್ಬ್ ಮಾಡಬೇಕು ಅಂತ ಹೇಳಿ ಸುಮ್ಮನೆ ಕೂಡ ಇಲ್ಲದೆ ನನಗೆ ಏನೋ ವಿಡಿಯೋ ಮಾಡ್ಕೊತೀನಿ ಅಂತ ಅಂದರೆ ನಿಮ್ಗೇನಾದರೂ ಸ್ವಲ್ಪ ನೋಡೋದಕ್ಕೆ ಅದರಲ್ಲಿ ಇಷ್ಟ ಆಗಬೇಕು, ಜನಗಳು ನೋಡೋದಕ್ಕೆ. ಸುಮ್ಮನೆ ಏನೋ ದೇವಸ್ಥಾನಕ್ಕೆ ಹೋದ್ಲು ಬಂದು ಅನ್ನೋದನ್ನೇ ತೋರಿಸಿದ್ರು ಅನ್ನೋ ರೀತಿನಲ್ಲಿ ಆಗಬಾರ್ದು. ಕ್ಯೂರಿಯಾಸಿಟಿ ಇರಬೇಕು, ಎಕ್ಸೈಟ್ಮೆಂಟ್ ಇರಬೇಕು. ಆ ಥರದ್ದು ಏನಾದರೂ ಒಂಚೂರು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಿಂಗೆ ಅಂದ್ವೇ ಹೋಗೋ ಪ್ಲೇಸ್ಗಳು ಇಲ್ಲಿ ಇಳ್ಬಿಟ್ಟು ಅದೊಂಚೂರು ತೋರಿಸ್ತೀನಿ. ಇಲ್ಲಿ ನೀರು ಹರಿಯೋದು ಕಾಣುತ್ತೆ ಅಂದ್ಬಿಟ್ಟು ಹಿಂಗೆಲ್ಲ ಸ್ಟಾಪ್ ಕೊಡ್ತಾರಲ್ಲ, ಅದೇನೆ ಖುಷಿ ಆಗೋದು ನನಗೆ ಅಲ್ವಾ ಕರ್ಗು? ಹೌದು ಹೌದು ಅನ್ನಿ ಬೇಗ ಬೇಗ ವಿಡಿಯೋ ಮಾಡ್ಕೊತಾವಳೆ ಅಂತ ಹೆಂಗ್ ಡಬ್ಕೊಚ್ಚಿಸ್ತಾರೆ ನೋಡಿ. ಹೋಗು ಮಾಡ್ಕೋ ಫೋಟೋ ಗಿಟ್ಟು ತಕ್ಕೋ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ. ನೀನು ಕೆಳಗಡೆ ಇಳಿಬೇಡ, ಖುಷಿ ನೀರು ತುಂಬಿಟ್ಟೈತೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ಬಿಟ್ಟು ಹೊರಡ್ತೀನಿ ನೋಡಿ ಫ್ರೆಂಡ್ಸ್. KRS ಇದು ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಬಂದು ಎಂಟ್ರೆನ್ಸು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಕಡೆಯಿಂದ ಅಲ್ಲಿ ಎಂಟ್ರೆನ್ಸು. ಅಲ್ಲಿ ಅಮೌಂಟ್ ಕಟ್ಬಿಟ್ಟು ಬಿಟ್ಟರೆ ಒಳಗಡೆ ಬಂದು ಈ ಕಡೆಯಿಂದ ಹಿಂಗೆ ಬಂದು ಹಿಂಗೆ ಹೋಗಿ ಹಿಂಗೆ ಬರೋದು. ಎಲ್ಲ ತುಂಬ್ಕೊಬಿಟ್ಟೈತೆ ಇವಾಗ ನೋಡಿ, ಕಾಣಿಸ್ತೈತಾ ನೀರೆಲ್ಲ ಹರಿತಾ ಇರೋದು. ಸೊ ಎಲ್ಲೂ ಬಿಡಲ್ಲ. ಬೋಟಿಂಗ್ ಎಲ್ಲ ರಾತ್ರಿ ಸ್ವಲ್ಪ ಜಾಸ್ತಿ ಜನ ಆಗ್ತಾರೆ. ಇಷ್ಟೊತ್ತಲ್ಲಿ ಓಡಾಡ್ತಿದ್ರು, ಬಟ್ ಇಷ್ಟು ಬೆಳಿಗ್ಗೆ ಅಲ್ವಾ, ಈಗ 7:30 ಟೈಮು ಅಷ್ಟೇ. ಹಂಗಾಗಿ ನೋಡಿ ಹೊರಗಡೆಯಿಂದನೇ ಸಾಧ್ಯವಾದಷ್ಟು KRS ಕ್ಯಾಪ್ಚರ್ ಕೂಡ ಇರೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಲ್ವಾ ಮಗನೇ? ಹೇಳು. ಅದು ಅಲ್ಲಿ ನೀರು ಇದು ಬಂದು KRS, ಅದು ಬಂದು ತೋರಿಸ್ತಿದ್ದೀನಲ್ಲ, ಅದು ಬಂದು ವಿಶ್ವೇಶ್ವರಯ್ಯನವರು ಕಟ್ಟಿರುವಂತಹ ಬ್ರಿಡ್ಜ್ ಆಯ್ತಾ. KRS ಡ್ಯಾಮ್ ಅದ್ರ ಮೊದಲೆಲ್ಲ ನಾವು ಈಗ ಹೋಗಿದ್ವಲ್ಲ ಈ ಡಿಂಕಕ್ಕೆ ಉಕ್ಕಡಕ್ಕೆ ಎಲ್ಲ ಹೋಗ್ಬೇಕಾದ್ರೆ ಈ ರೋಡಲ್ಲಿನೇ ಹೋಗ್ತಾ ಇದ್ವಿ. ಬಟ್ ಈಗ ಈ ರೋಡ್ನ ಕ್ಲೋಸ್ ಮಾಡಿದ್ದಾರೆ, ಬಿಡ್ತಾ ಇಲ್ಲ, ಗೇಟ್ ಮಾಡಿಬಿಟ್ಟಿದ್ದಾರೆ, ಅದನ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಹೋಗಂಗಿಲ್ಲ ಅಂತ ಊದ್ರೆ ಮೇಕೋಯ್ತೆ ಅಂತ. ನೀನು ಊದ್ರೆ ಮೇಕೋಯ್ತೆ ಆಯ್ತಾ. ತೋರಿಸಿದ್ನಲ್ಲ ಹಳೆ ಡ್ಯಾಮ್ ಅದು. ಅದ್ರ ಮೇಲ್ಗಡೆನೆ ಮೊದಲೆಲ್ಲ ವೆಹಿಕಲ್ಗಳು ಓಡಾಡ್ತಾ ಇದ್ದಿದ್ದು. ಈ ಕಡೆ ರೋಡ್ ಇವಾಗ ಏನು ಹೋಗಿದ್ವಿ ಅದಿರಲಿಲ್ಲ, ಅದು ಓಡಾಡ್ತಾನೂ ಇರಲಿಲ್ಲ. ಇವಾಗ ಆ ರೋಡೆಲ್ಲ ಕ್ಲಿಯರ್ ಮಾಡಿಬಿಟ್ಟು, ಇವಾಗ ಅಂತಂದರೆ ಸುಮಾರು ವರ್ಷಗಳೇ ಆಗೋಯ್ತು ಆ ರೋಡಲ್ಲಿ ಓಡಾಡಿ, ಆ ಗೇಟಲ್ಲಿ ಓಡಾಡಿ. ತುಂಬ ಹತ್ರ ಮೇಲೆ ಹೋದಾಗ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು, ತುಂಬ ಚೆಂದ ಫೀಲ್ ಅನ್ನಿಸ್ತಾಯಿತ್ತು. ಇವಾಗ ಏನಲ್ಲಿ ನೀರು ಬಿಟ್ಟಿದ್ದಾರಲ್ಲ, ಅದನ್ನ ನೋಡೋಕೆ ಪರದಾಡೋದೇ ಬೇಕಾಗಿರಲಿಲ್ಲ. ಹೋಗ್ಬೇಕಾದ್ರೆ ಗಾಡಿ ಸ್ಟಾಪ್ ಕೊಟ್ಬಿಟ್ಟು ನೋಡ್ಕೊಂಡು ಹೋಗಿದ್ದಿದ್ರೆ ಅಷ್ಟೇ ಸಾಕಾಗ್ತಿತ್ತು. ಸೊ ನೋಡ್ತಾ ಇದ್ರಲ್ಲ, ಇಷ್ಟೊತ್ತಲ್ಲಿ ಏನು ನೋಡೋಕೆ ಅಷ್ಟು ಇಂಟ್ರೆಸ್ಟ್ ಅನಿಸಲ್ಲ. KRS ಆಲ್ಮೋಸ್ಟ್ ಈವ್ನಿಂಗ್ ಮಾಡ್ಕೊಂಡು ಬರಬೇಕು. ನೈಟು ಲೈಟಿಂಗ್ಸು, ಮ್ಯೂಸಿಕಲ್ ನೀರು ಎಲ್ಲ ಇರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಸರೌಂಡಿಂಗ್ ಎಲ್ಲ ನಮ್ಮದೇ ಹಾವಳಿ. ಇಲ್ಲಿ ಯಾರು ಇಲ್ಲ. ಇಷ್ಟೊತ್ತಲ್ಲಿ ಏನೂ ಇರಲ್ಲ ಫ್ರೆಂಡ್ಸ್. ಯಾವ ಅಂಗಡಿ ತೆಗಿಯಲ್ಲ, ಏನು ತೆಗಿಯಲ್ಲ. KRS ಅಲ್ಲಿ ಏನಂದರೆ ಏನೂ ಇರಲ್ಲ. ಏನೇ ಇದ್ರು ಅಟ್ಲೀಸ್ಟ್ ಮಧ್ಯಾಹ್ನದ ಮೇಲೆ ಆದರೂ ಬಂದರೆ ಅವಾಗ ಹೋಗಿ ನೋಡ್ಕೊಂಡು ಬರ್ಬೋದು. ಮ್ಯೂಸಿಕಲ್ ನೀರು ಲೈಟಿಂಗ್ಸ್ ಎಲ್ಲ ನೋಡೋಕ್ಕಾಗಲಿಲ್ಲ ಅಂತಂದರು. ಆದರೆ ನೈಟಲ್ಲಿ ಬಂದರೆ ಸಖತ್ತಾಗಿರುತ್ತೆ. ಅದಕ್ಕೆ ಅರಿತೈತೆ ಆಯ್ತಾ. ಹೋಗೋಣ ಅಂತ
ಇವಾಗ ಹೊರಟ್ವಿ ಎಲ್ಲನೂ ನೋಡ್ಕೊಂಡು ನೋಡಿ ಆ ಕಡೆ ಈ ಕಡೆ ಎಲ್ಲ ಅಂಗಡಿಗಳೆಲ್ಲ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಕಾಲು ಹೊಡಿತಾ ಇದ್ದೆ ಹೇಳಿದ್ನಲ್ಲ ಆಗಲೇ. ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಆದರೂ ಕೂಡ ಅವೆಲ್ಲ ಜಾಸ್ತಿ ಓಪನ್ ಇರಲ್ಲ, ಎಲ್ಲ ಸಂಜೆ ಆಯ್ತಾನೆ ಓಪನ್ ಆಗೋದು. ಯಾಕೆ ಅಂತ ಅಂದರೆ KRS ನೋಡೋದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕೂಡ ನೈಟ್ ಟೈಮಲ್ಲೇ ಬರೋದು. ಹಾಗಾಗಿ ನಾನು ಬೆಳಿಗ್ಗೆ 7:30ಗಂತೂ ಯಾರು ತಾನೇ ಬರ್ತಾರೆ, ಯಾರು ತಾನೇ ಬಾಗಿಲು ತೆಗಿತಾರೆ ಹೇಳಿ. ನಾವೇನೋ ಒಂಥರ ತಲೆ ಕೆಟ್ಟೋದವರು. ಎಷ್ಟೊತ್ತಲ್ಲ ಅಂದ್ರೆ ಅಷ್ಟೊತ್ತಲ್ಲಿ ಎದ್ದು ಓಡಾಡ್ತೀವಿ ಅಂತಂದರೆ ಬೇರೆ ಎಲ್ಲರೂ ಹಂಗೆ ಇರ್ತಾರ. ಏನು ಇದು ಅಲ್ಲಿ ಮನೆ ತರ ಅದೆಲ್ಲ ಇದ್ರದ್ದು ನೀರೊಂದು ಆಫ್ ಮಾಡೋದು ಇಲಾಖೆ, ನೀರಾವರಿ ಇಲಾಖೆ. ನೀರಾವರಿ ಇಲಾಖೆ ಅಂತಂದ್ರೆ ನೀರ್ಗೇನು ಸಂಬಂಧಪಟ್ಟಿದ್ದಂಥ ಕೆಲಸಗಳು. ಡ್ಯಾಮಿಂದ ನೀರು ಬಿಡೋದು, ಕ್ಲೋಸ್ ಮಾಡೋದು, ಏನಾದರೂ ಪ್ರಾಬ್ಲಮ್ ಆದರೆ ನೋಡೋದೆಲ್ಲ. ಇಲ್ಲಿ ತೋರಿಸಿ, ಇಲ್ಲಿ ಹೆಂಗ್ ಹೋಯ್ತವೆ ಬಂಡೆಗಳು ಕಾಣಿಸ್ತಿದ್ದ ಬಂಡೆಲ್ಲ ಹೊಂದುವೆ. ಒಂದು ಟೈಮಲ್ಲೆಲ್ಲ ಎಲ್ಲೂ ನೀರಿಲ್ಲ, ಹಸ್ರಿಲ್ಲ ಅಂತಿದ್ದೊಂದು ಕಾಲ. ಇವಾಗ ಎಲ್ಲಿ ನೋಡಿದ್ರು ನೀರು ತುಂಬ್ಕೊಂಡು ಹರಿತೈತೆ, ಹಸ್ರು ಪದಗಳಾಡ್ತೈತೆ. ಎಲ್ಲ ಕಡೆ ನಾಟಿಗಳು ಕೂಡ ಆಗೈತೆ. ಇವಾಗಷ್ಟೇ ನೋಡಿ ಹೆಂಗೆ ಚೆನ್ನಾಗಿ ಕಾಣಿಸ್ತೈತೆ ನಾಟಿ ಹಾಕಿರೋದು. ಟೈಮ್ ಬಂದು 8 ಗಂಟೆ ಅಷ್ಟರಲ್ಲಿ ನಾವೆಲ್ಲರೂ ಮನೆಗೆ ಬಂದುಬಿಟ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತಂತೂ ಫುಲ್ಲು ಖುಷಿ. ಯಾಕಪ್ಪ ಅಂತ ಅಂದರೆ ನೋಡಿ ಎಷ್ಟು ಚಂದ ಬಿಸಿಲು ಹೊಡಿತೈತೆ. ತುಂಬ ದಿನಗಳಾಗೋಗಿತ್ತು, ತುಂಬ ದಿನಗಳಾಗಿರೋದು ಬಂದು ತುಂಬ ವರ್ಷಗಳೇ ಆಗ್ಬಿಟ್ಟಿತ್ತೇನೋ ಅನ್ನೋ ಥರ ಫೀಲ್ ಆಗ್ತೈತೆ ಬಿಸಿಲು ಬಂದಿರೋದು. ಮನೆಗೆ ಬರುವಷ್ಟರಲ್ಲಿ ಅಪ್ಪ ಮಗ ಕಿತ್ತಾಡ್ತಾರೆ ಫ್ರೆಂಡ್ಸ್. ನನ್ನ ಕೈಯಲ್ಲಿ ನೋಡೋಕೆ ಆಗ್ತಾ ಇಲ್ಲ, ಅದಕ್ಕೆ ಸುಮ್ಮನೆ ಕೂತ್ಬಿಟ್ಟಿದ್ದೀನಿ ಬಿಸಿಲು ಕಾಯ್ಕೊಂಡಂಗೆ. ನಂಗೆ ಗರ್ಗುಗೆ ಕಾಫಿ ಮಾಡಿಕೊಟ್ಟೆ, ಫ್ರೆಶ್ ಆಗಿ ಕಾಫಿ ಕುಡಿದ್ಬಿಟ್ಟು ಹೊರಟ್ರು ಅವರು. ನಾನು ಮಾಡ್ಕೊಂಡು ಕೂತಿದ್ದೀನಿ. ಸ್ವಲ್ಪ ತಲೆ ಬರ ಅಲ್ವಾ, ಬೆಳಿಗ್ಗೆ ಬೇಗ ಇದ್ದಿದ್ದು, ಹಾಗಾಗಿ ಅದಕ್ಕೆ ಒಂದು 10 ನಿಮಿಷ ಕೂತಿದ್ದು ರೆಸ್ಟ್ ಮಾಡಿಬಿಟ್ಟು ಏನಾದರೂ ಸ್ವಲ್ಪ ತಿಂಡಿ ಲೈಟಾಗಿ ಮಾಡ್ತೀನಿ. 6:30ಗೆ ತಿಂದಿರೋದಲ್ವ, ಇನ್ನು ಮಾಮೂಲಿ ರೆಗ್ಯುಲರ್ ತಿನ್ನೋರಾಗಿ ತಿನ್ನುವಂಥ ಟೈಮಿಗೆ 10:30, 11ಗೆಲ್ಲ ಮತ್ತೆ ಹಶ್ವಾಗುತ್ತೆ ಮಕ್ಳುಗಳಿಗೆಲ್ಲ, ನಮಗೂ ಕೂಡ. ಹಾಗಾಗಿ ಏನಾದರೂ ಸ್ವಲ್ಪ ತಿಂಡಿ ಮಾಡಿಬಿಟ್ಟು ಅಡುಗೆನೂ ಮಾಡಬೇಕು ಮಧ್ಯಾಹ್ನಕ್ಕೆ. ಬಟ್ಟೆ ಅಂತೂ ಬಟ್ಟೆ ಐತೆ, ಮೇಲೆಗಡೆ 3 ತಂತಿಗೆ ಬಟ್ಟೆ ಹಾಕಿದ್ದೀನಿ, 1 ತಂತಿ ತಂದು ಒಳಗಡೆ ಹಾಕಿದ್ದೀನಿ. ಬಟ್ಟೆ ಮಡಚಿಡಬೇಕು. ಈ ಬಟ್ಟೆಗಳದೇ ಒಂದು ಕಾಟ ಆಗ್ಬಿಟ್ಟೈತೆ. ನಮ್ಮ ಮನೇಲೇ ಹಂಗಾಯಿಲ್ಲ, ನಿಮ್ಮ ಮನೆಗಳಲ್ಲೂ ಹಂಗೆ ಬೀಳ್ತಾವ ಗೊತ್ತಿಲ್ಲ. ಬಟ್ಟೆಗಳು ರಾಶಿ ರಾಶಿ ಬಟ್ಟೆ. ಮೊನ್ನೆಯಿಂದ ನಿನ್ನೆ ತನಕ 4 ತಂತಿ ಬಟ್ಟೆ ಹಾಕಿದ್ದೀನಿ. ಇವಾಗ ಮತ್ತೆ ಮಿಷಿನ್ಗೆ ಹಾಕಬೇಕು ಬಟ್ಟೆನ. ಯಾರ ಕೈಲಿ ಆಯ್ತದೆ? ಮಿಷಿನಲ್ಲಿ ಒಗೆದ್ರೂ ತಾನೇ ಮಿಷಿನಿಗೆ ನಾವು ಹಾಕಬೇಕು, ಅದನ್ನು ತಗೊಂಡು ಒಣ ಹಾಕಬೇಕು, ಅದನ್ನು ತಂದು ಮಡಚಿಡಬೇಕು. ಕೆಲಸನೇ ತಾನೇ. ಮಾಡೋಣ, ಟೈಮ್ ಇದೆ. ಸುಧಾರಿಸ್ಕೊಂಡು ಮಾಡೋಣ. ಪೂಜೆ ಆದರೆ ಅರ್ಧ ಸಮಾಧಾನ ನೀರಾಳ. ಏನಂತೀರ ನೋಡಿ ಫ್ರೆಂಡ್ಸ್? ಎದ್ರಕಬೇಡಿ. ನಾನು ನೋಡ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಹಂಗೇನೆ 3 ಗಂಟೆಗೆ ಸ್ನಾನ ಮಾಡಿದವಳು ಎತ್ತಂಗೆ ಜುಟ್ಟು ಹಾಕ್ಬಿಟ್ಟಿದ್ನಲ್ಲ, ಇಲ್ಲೆಲ್ಲ ತ್ಯಾವ ಆರೇ ಇರಲಿಲ್ಲ, ತಲೆ ಭಾರ ಆಗ್ತಾಯಿತ್ತು. ಹಂಗಾಗಿ ಸ್ವಲ್ಪ ಕೂದಲು ಆರಿಸೋಣ ಅಂತ ಕೂತಿದ್ದೀನಿ. ಯಾರು ಬಂದಿದ್ದಾರೆ ನೋಡಿ? ನಮ್ಮ ಮಮ್ಮಿ ಜಾನ್ ಬಂದಿದೆ. ಮಮ್ಮ ಕರ್ಸ್ಕೊಂಡಿರೋದು ನೋಡ್ಬೇಕು ಅನಿಸ್ತೈತೆ ಭಾರವ ಅಂತ. ನಮ್ಮ ಅಪ್ಪ ಅವ್ರ ತಾತಪ್ಪ ಪೈಕಂಗೆ ಕರ್ಕ ಬಂದದೆ. ನಿಂಗೂ ನಿನ್ನ ಮೊಮ್ಮಕ್ಳಿಗೂ ಸರಿ ಅಂತ. ಈಗಷ್ಟೇ ಬತ್ತು. ಗಾಳಿ ಮೋಡ ಅಲ್ವಾ, ಬೆಳಿಗ್ಗೆ ಹೇಳಿದ್ನಲ್ಲ ಬಿಸಿಲು ಅಂತ, ಆಲೆ ಉದುರು ಥರ ಉದುರುತ್ತದೆ ಸೋನೆ. ಏನು ಮಾಡೋಣ? ಅದಕ್ಕೆ ನಮ್ಮಮ್ಮ ಬಂದ ತಕ್ಷಣ ನನ್ನ ಹಣೆಯಲ್ಲಿ ಇಕ್ಕಿರೋದಕ್ಕೆ ಕಾಮೆಂಟ್ ಕೊಡ್ತಾ ಹತ್ರ ಕರ್ದೊಟ್ಟು ಕಮೆಂಟ್ ಕೊಡ್ತೈತೆ, ಏನು ಹಿಂಗಿಕ್ಕಿದೆಯಲ್ಲ ಹಣೆಗೆ ಅಂತ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ತಾನೇ? ಚೆನ್ನಾಗಿ ಕಾಣಿಸ್ತೀರಮ್ಮ? ಏನಮ್ಮ ಆಗೈತೆ ಹಣೆದು? ಅದೇ ಅರ್ಜುನ್ ಫಿಲಮಲ್ಲಿ ಹೇಳ್ತಾಳಲ್ಲ, ಇದು ಎಲ್ಲ ಮುಂದು, ಇದು ಚೌಡ ಮುಂದು, ಇದು ಮುನೇಶ್ವರಂದು ಅಂತ. ಹಂಗೆ ನಾನು ಎಲ್ಲ ದೇವ್ರದ್ದು ಇಟ್ಕೊಂಡಿದ್ದೀನಿ. ಇಲ್ಲಿ 1 2 3 4 5 6 7 ನಮ್ಮ ಇದೆ. ಅಷ್ಟೇ ಜಾಗ ಇರೋದು. ಇನ್ನೊಂದು 2 ಇಕ್ಬೋದಾಗಿತ್ತು. ಇಲ್ಲಿ ಮಧ್ಯೆ ಗ್ಯಾಪ್ ಮಾಡಿ. ಇನ್ಯಾವ ದೇವಸ್ಥಾನಕ್ಕೆ ಹೋಗ್ಲಿಲ್ಲ. ಇನ್ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿದ್ದಿದ್ರೆ ಇಕ್ಕೋಬೋದಾಗಿತ್ತು. ಸೀದಪ್ಪಜ್ಜಿ ದೇವಸ್ಥಾನಕ್ಕೆ ಸಂಜೆ ಮಗ ತೊಳ್ಕೊ ಹೋಗಲ್ವಾ ಅಲ್ಲಿಗೆ? ನಿದ್ದೆ ಮಾಡ್ಕೊಂಡೆದ್ದೆ. ಕಣ್ಣು ತುಂಬ ತೋರಿಸ್ತಾ ಇತ್ತು, ಕುತ್ಕೊಳ್ಳೋದೈತಿರ್ಲಿಲ್ಲ. ಹಾಗಾಗಿ ಮಲ್ಕೊಬಿಟ್ಟೆ, ನಿದ್ದೆ ಮಾಡಿಬಿಟ್ಟಿತ್ತು. ಇವಾಗ ಅಡುಗೆ ಮಾಡೋಣ ಅಂತ ಹೇಳಿ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಬಂದು ಸಾಂಬಾರು ಬಂದು
ಬೇಳೆ ಆಲೂಗಡ್ಡೆ ಬದನೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ರೈಸ್ಗೆ ಇಟ್ಟಿದ್ದೀನಿ, ರೈಸ್ ಆಗ್ತಾಯಿದೆ. ಒಂದು ಹಸಿರು ಕಾಳು ಇಟ್ಟಿದ್ದೀನಿ, ಸ್ವಲ್ಪ ಬೀನ್ಸು ಮತ್ತು ಕೋಸು ಇತ್ತು, ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅಮ್ಮ ಬೀನ್ಸ್ ಬಿಡಿಸ್ಕೊಡ್ತವ್ರೆ, ಅಡುಗೆ ಮಾಡ್ಬಿಟ್ಟು ಊಟ ಮಾಡಬೇಕು. ಟೈಮು ಆಲೆ 2:15 1 ಗಂಟೆ ನಾನು ಇದ್ದಾಗ ಏನು ಮಾಡೋದು, ಬೇಗ ಇದ್ದಿದ್ದೆ ಅಲ್ವಾ, ಹಂಗಾಗಿ ತುಂಬ ನಿದ್ದೆ ಬರ್ತಾಯಿತ್ತು. ಒಂದು ಸ್ವಲ್ಪ ಹೊತ್ತು ಮಲಗಿದೆ, ಇರಲಿಲ್ಲ ಅಂತಂದರೆ ರಿಲ್ಯಾಕ್ಸ್ ಆಗೋಲ್ಲ ಅಂತ ಹೇಳಿ ಮಲ್ಕೊಬಿಟ್ಟೆ. ಅರ್ಧ ಗಂಟೆ ನಿಧಾನಕ್ಕೆ ಊಟ ಮಾಡೋದು. ಏನಂತೀರಾ? ಹಾಗೆ ಅಡುಗೆನೂ ಕೂಡ ಮುಗೀತು. ಅಡುಗೆ ಎಲ್ಲ ಆಗಿ ಎಲ್ಲರೂ ಕೂಡ ಟೈಮ್ ಆಗಿಬಿಟ್ಟಿತ್ತು. ನಾನು ಮಲಗಿದ್ದೆ, ಎದ್ದು ಅಡುಗೆ ಮಾಡಿದ್ದೆ, ಸ್ವಲ್ಪ ಲೇಟ್ ಆಯಿತು. 2:15 ಈ ಥರ ಆಗೋಯ್ತು ಊಟ ಕೊಡೋಷ್ಟರಲ್ಲಿ. ಸೊ ಅಡುಗೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಸ್ವಲ್ಪ ಗಲೀಜಾಗಿತ್ತಲ್ಲ, ಹಂಗಾಗಿ ಪಾತ್ರೆ ಎಲ್ಲ ತೊಗೊಂಡೋಗಿ ಹಿಂದೆಗಡೆ ಹಾಕ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೆ. ನನಗಂತೂ ಅಡುಗೆ ಮನೆ, ಎಸ್ಪೆಷಲಿ ಅಡುಗೆ ಮನೆ ತುಂಬ ಚೆನ್ನಾಗಿರಬೇಕು. ಅಡುಗೆ ಮನೆ ಗಲೀಜಾದ್ರೇ ನನಗೆ ತಲೆನೋವು ಬಂದಂಗೆ ಆಗ್ಬಿಡುತ್ತೆ ನೋಡ್ತಾ. ಹಂಗಾಗಿ ಫಸ್ಟು ಅಡುಗೆ ಮನೆನ ಕ್ಲೀನ್ ಮಾಡ್ಕೊಬಿಡೋಣ, ಆಮೇಲೆ ಇನ್ನು ಮಿಕ್ಕಿದ ಕೆಲಸನ ನೋಡ್ಕೊಳ್ಳೋಣ ಅಂತ ಹೇಳಿ ಇದ್ದಿದ್ದ ಪಾತ್ರೆ ಎಲ್ಲನೂ ತೊಗೊಂಡೋಗ್ಬಿಟ್ಟು ಹಿಂದೆ ಹಾಕ್ಬಿಟ್ಟು ನಾನು ಅಡುಗೆ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಡುಗೆ ಮನೆ ಕ್ಲೀನ್ ಮಾಡುವಷ್ಟರಲ್ಲಿ ಅಮ್ಮ ಬಿಡವ ನಾನೇ ಪಾತ್ರೆ ತೊಳ್ಕೊತೀನಿ, ನಾನು ತಾಕ್ಬಿಟ್ಟು ಬಂದಿದ್ದೆ ಬೆಳಿಕೊತೀನಿ ಬಿಡಮ್ಮ ಅಂತ. ಆದರೆ ಅಮ್ಮ ಒಬ್ಬಳೇ ಎಲ್ಲ ಕೆಲಸ ಮಾಡ್ತಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಬಿಡವ ನಾನು ತೊಳ್ಕೊತೀನಿ ಅಂತ ಹೇಳ್ಬಿಟ್ಟು ಅಮ್ಮನೇ ಕೂತ್ಕೊಂಡು ಪಾತ್ರೆ ಎಲ್ಲನೂ ತೊಳ್ಕೊಂಡ್ರು. ಹಾಗೆಯೇ ನಾನು ಬಟ್ಟೆ ಎಲ್ಲ ಮೇಲಿಂದ ಏನು ಬಟ್ಟೆ ಎಲ್ಲ ರಾಶಿ ತಂದು ಹಾಕಿದ್ದೆ, ಆ ಬಟ್ಟೆನೂ ಕೂಡ ಅಮ್ಮನೇ ಮಡ್ಚಿಟ್ಕೊಡ್ತೀನಿ ನಾನು, ಎಲ್ಲನೂ ನೀನು ಜೋಡಿಸ್ಕೊ ಆವಾಗ ಜಾಗಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮ ಕೂತ್ಕೊಂಡು ಬಟ್ಟೆ ಎಲ್ಲ ಮಡಚಿ ಇಟ್ಬಿಟ್ಟು ಅದಾದಮೇಲಿಂದ ಹೋಗಿ ಪಾತ್ರೆನ ತೊಳ್ಕೊಂಡ್ರು. ಅದಾದಮೇಲೆ ಸ್ವಲ್ಪ ಬಟ್ಟೆನೂ ಕೂಡ ಹಾಕಿದ್ದೆ ಮೇಲೆ. ಎಲ್ಲನೂ ಬೇಗ ಮಾಡಿಬಿಡ್ಬೇಕಿತ್ತು, ಯಾಕೆ ಅಂತಂದರೆ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಉಟ್ಕಳಿ ಶನಿ ದೇವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಟ್ಟು ಆಮೇಲೆ ಮನೆ ದೇವ್ರ ದೇವಸ್ಥಾನಕ್ಕೂ ಕೂಡ ಹೋಗ್ಬಿಟ್ಟು ಬರೋಣ, ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡೆ. ಹಂಗಾಗಿ ಬೇಗ ಕೆಲಸ ಮುಗಿಸ್ಕೊಬಿಡೋಣ ಅಂತ ಮಾಡ್ಕೋತಾ ಇದ್ದೆ. ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ಇತ್ತಲ್ಲ ಮಿಷಿನ್ಗೆ ಹಾಕಿರೋದು, ಇನ್ನು ಇಟ್ಕೊಂಡ್ರೆ ಮತ್ತೆ ನಾಳೆ ನಾಡಿದ್ದು ಎಲ್ಲ ಜಾಸ್ತಿನೇ ಆಗುತ್ತೆ ಅಂತ ಹೇಳಿ ಬಟ್ಟೆನೂ ಕೂಡ ಮಿಷಿನ್ಗೆ ಹಾಕ್ಬಿಟ್ಟು ಅದನ್ನು ಕೂಡ ತಂದು ಆರಾಕ್ಬಿಟ್ಟು ಅಮ್ಮ ಬಟ್ಟೆ ಮಡಚಿಟ್ಟಿದ್ರಲ್ಲ ಅದನ್ನೆಲ್ಲ ನಾನು ಎತ್ತಿ ಆವಾಗ ಜಾಗಗಳಿಗೆ ಇಟ್ಕೋತಾ ಇದ್ದೆ. ನಾನು ಇವಿಷ್ಟೆಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ಅಮ್ಮ ಕೂಡ ಪಾತ್ರೆನ ತೊಳೆದಾಯಿತು. ಇವಾಗ ಅವರು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬರೋಷ್ಟರಲ್ಲಿ ನಾನು ಟೀನ ಕೂಡ ರೆಡಿ ಮಾಡಿದೆ. ಟೈಮ್ ಬಂದು 4:35 ಈ ಥರ ಆಗೇ ಹೋಯಿತು. ಹಂಗಾಗಿ ಟೀ ಮಾಡಿಕೊಟ್ಬಿಟ್ಟು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಣ ಅಂತ ಟೀ ಮಾಡಿಕೊಟ್ಟೆ. ಕೆಲಸ ಎಲ್ಲ ಮುಗಿಸಿ ಟೀ ಎಲ್ಲ ಮಾಡಿಕೊಟ್ಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಶನಿ ದೇವ್ರ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಾಯಿತು. ಇವಾಗ ಅಮ್ಮ ಕೂತ್ಕೊಂಡು ಹೂ ಕಟ್ಕೊತವ್ರೆ. ಹೂ ತೆಗೆದಿಟ್ಟಿದ್ದು ಬೆಳಿಗ್ಗೆ ಸ್ವಲ್ಪ ಕಟ್ಕೊಂಡಿದ್ದೆ ಅಷ್ಟೇ, ಇನ್ನೊಂದು ಸ್ವಲ್ಪ ಹಂಗೆ ಇಟ್ಟಿದೆ, ಅದನ್ನು ಅಮ್ಮ ಕೂತ್ಕೊಂಡು ಕಟ್ಕೊತವ್ರೆ. ಅಪ್ಪ ಕೂತವ್ರೆ, ಮಕ್ಕಳೆಲ್ಲ ಓದ್ಕೊತವ್ರೆ. ಓಕೆ ಫೈನಲಿ ಇವಾಗ ನಾನು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೂ ಕೂಡ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ನನ್ನ ದೊಡ್ಡ ಮಗೊಂದು ಒಂದೇ ರೋದನೆ, ಬೇಬಿಕಾರ್ನ್ ಮಂಚೂರಿ ಮಾಡಿಕೊಡಿ ಅಂತ. ಬಟ್ ಇವಾಗ ಮಂಚೂರಿಗೆಲ್ಲ ಪ್ರಿಪೇರ್ ಮಾಡಿದ್ರೆ ಬಟ್ ಇಟ್ಕೊಂಡು ಸಾಧ್ಯ ಇಲ್ಲ, ಟೈಮ್ ಆಗೋಗಿದೆ. ಹಂಗಾಗಿ ಬೇಡಪ್ಪ ಅದಕ್ಕೆಲ್ಲ ನನ್ನ ಕಟ್ ಮಾಡಿಕೊಂಡು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಇವಾಗ ನಾನು ನಿಮಗೆ ಬೇಬಿಕಾರ್ನ್ ಪಕೋಡನ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅವನು ಕೂಡ ಒಪ್ಕೊಂಡ, ಸರಿ ಆಯಿತು ಮಾಡಿಕೊಡಿ, ಬಟ್ ಟೇಸ್ಟ್ ಚೆನ್ನಾಗಿರಬೇಕು ಅಂತ. ಸರಿ ಆಯಿತು, ಟೇಸ್ಟಿಯಾಗಿನೇ ಮಾಡ್ಕೊಡ್ತೀನಿ, ಪಕೋಡಾಗೆ ಫಿಕ್ಸ್ ಆಗೋ ಅಂತ ಅಂದೆ. ಸರಿ ಆಯಿತು ಮಾಡಿಕೊಡಿ ಅಂತ ಅಂದ. ಹಂಗಾಗಿ ನಾನು ಇವಾಗ ಪಕೋಡಾಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಬೇಬಿಕಾರ್ನ್ ಪಕೋಡ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಏನಿಲ್ಲ, ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿದ್ದೆ ಅಲ್ವಾ, ಸ್ವಲ್ಪ ರೈಸ್ ಇಟ್ಟಿದ್ದೀನಿ. ಇನ್ನು ಹಂಗೆ ಅವ್ರಿಗೆ ಒಂದೊಂದು ಮುದ್ದೆ ಮಾಡ್ಕೊಂಡ್ಬಿಟ್ಟು ಪಕೋಡ ಹಾಕೊಟ್ಬಿಟ್ಟೆ. ಸದ್ಯಕ್ಕೆ ಆಲ್ಮೋಸ್ಟ್ ಕೆಲಸ ಮುಗ್ದಂಗೆ. ನನಗೂ ಆಗ್ತಾ ಇಲ್ಲ, ನಿದ್ದೆ ಬರ್ತಾ ಇದೆ. ಪಕೋಡ ರೆಡಿ ಮಾಡಿಬಿಟ್ಟು ಊಟ ಮಾಡ್ಕೊಂಡು ತಾಚಿ ಮಾಡಬೇಕು. ಬೆಳಗ್ಗೆ ಕೂಡ ಸ್ವಲ್ಪ ಬೇಗ ಏಳಾಗಿದೆ. ನಾಳೆನೂ ಹೊರಗಡೆ ಹೋಗೋದಿದೆ, ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ನಾಳೆ ತಿಳಿಸ್ಕೊಡ್ತೀನಿ. ಮಿಸ್ ಮಾಡಿದೆ ನೆಕ್ಸ್ಟ್ ವಿಡಿಯೋನ ಕೂಡ ನೋಡಿ ಅಂತ ಹೇಳ್ತಾ ಇವಾಗ ಸದ್ಯಕ್ಕೆ ಏನಪ್ಪ ಅಂತಂದರೆ ಇವತ್ತಿನ ಒಂದು ವಿಡಿಯೋ ತುಂಬ ಅಂದರೆ ತುಂಬಾನೇ ಸ್ವಲ್ಪ ಲಾಂಗೇ ಆಗೋಯ್ತು ಅಂತ ಅನ್ಕೋತೀನಿ. ಟೈಮ್ ಜಾಸ್ತಿನೇ ಹಿಡಿದಿದೆ. ಹಂಗಾಗಿ ಸಾಕು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಒಂದು ಒಪ್ಪಿಗೆಯ ಮೇರೆಗೆ ನಿಮಗೂ ಸಾಕು ಅಂತ ಅನಿಸಿರುತ್ತೆ. ಎಷ್ಟಪ್ಪ ನೋಡೋದು, ತೋರಿಸ್ತಾನೆ ಇದ್ದಾಳೆ ಅಂತ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಇವತ್ತಿನ ಈ ಒಂದು ಭೀಮೇಶ್ವರ ವ್ರತ, ಭೀಮನ ಅಮಾವಾಸ್ಯೆ ಪೂಜೆ, ದೇವಸ್ಥಾನಗಳ ಪ್ರದಕ್ಷಿಣೆ ಎಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ.
ಮತ್ತೊಂದು ಸಾರಿ ಕೇಳ್ಕೊತಾ ಇದ್ದೀನಿ, ನೋಡ್ತಾ ಇರೋ ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ. ಯಾಕೆ ಅಂತ ಅಂದರೆ ನನ್ನ ಒಂದು ವಿಡಿಯೋಗೆ ವ್ಯೂಸ್ ಮಾತ್ರ ಅಲ್ಲ, ಲೈಕ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಲೀಸ್ ಅಂಬರ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಕಮೆಂಟ್ ಮೂಲಕ ಹೆಂಗಿತ್ತು ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಕೊಡಿ. ಸಾರಿ, ಎಣ್ಣೆ ಆಗ್ಬಿಟ್ಟಿದೆ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಂದಿಗೆ ಸಿಗ್ತೀನಿ, ಇನ್ನೂ ಒಂದು ಒಳ್ಳೆಯ ವೀಡಿಯೋಂದಿಗೆ ಸಿಗ್ತೀನಿ ಅನ್ನೋದಂತೂ ಗ್ಯಾರಂಟಿ ಇದೆ. ಈಗ ಹೇಳಿದ್ದೀನಿ ನಾನು ನಿಮಗೆ. ಸೊ ನೆಕ್ಸ್ಟ್ ವೀಡಿಯೋವರೆಗೂ ನೋಡ್ತಾ ಇರಿ. ಇವಾಗ ಹಾಕಿರುವಂಥ ವೀಡಿಯೋಗಳನ್ನೆಲ್ಲ ನೋಡಿ ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ನಿಮ್ಮ ಶ್ರೀರಾಮೇಶ್ ಕಡೆಯಿಂದ ಈ ಒಂದು ವೀಡಿಯೋಗೆ ಟಾಟಾ ಬೈ ಬೈ ಆ್ಯಂಡ್ ಲವ್ ಯು ಜಾಸ್ತಿ. ವೆಯ್ಟ್ ನಾನಿವಾಗ ಟಾಟಾ ಬೈ ಬೈ ಹೇಳಿದೆ, ಬಟ್ ಪಕೋಡ ಮುಗಿದ ಮೇಲೆ ಹೆಂಗೆ ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ ಆಯಿತಾ. ರೆಸಿಪಿ ಎಲ್ಲ ಶೇರ್ ಮಾಡೋಷ್ಟು ಟೈಮ್ ಇಲ್ಲ, ಹಾಗಾಗಿ ಪಕೋಡ ಎಲ್ಲ ರೆಡಿ ಆದಮೇಲೆ ಹೆಂಗೆ ಬಂತು ಅದನ್ನು ನಾನು ನಿಮಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ಮಿಸ್ ಮಾಡಿದೆ ನೋಡ್ಕೊಂಡು ಹೇಳ್ತಾ ಇವಾಗ ಬೈ ಬೈ ಲವ್ ಯು ಜಾಸ್ತಿ. ನಿಮಗೆ ಹೇಳ್ದಂಗೆ ನಾನು ರೆಡಿ ಆದಮೇಲೆ ತೋರಿಸ್ತೀನಿ ಅಂತ ಹೇಳಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡೋದಕ್ಕೆ ಮಾತ್ರ ಮೆಣಸಿನ್ಕಾಯಿ ಬಜ್ಜಿ ಥರ ಕಾಣಿಸ್ತಾ ಇದೆ, ಬಟ್ ಟೇಸ್ಟ್ ಅಂತೂ ಕೇಳೋದೇ ಬೇಡ. ನಿಜವಾಗ್ಲೂ ಸಖತ್ತಾಗಿತ್ತು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ.